ಕಷ್ಟ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಎರಡು, ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂಥೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ನಮ್ಮ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾಯಿದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. Sir, after long time, Surjewala is coming to Bangalore. So, what is the main discussion regarding? ಅದೇ ಈ ಚುನಾವಣೆ ಚರ್ಚೆಗೋಸ್ಕರ ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಬೇರೆ ಬೇರೆ ವಿಚಾರಗಳು ಇರ್ತಾವಲ್ಲ. ಒಬ್ಬ ಜನರಲ್ ಸೆಕ್ರೆಟ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಅದೆಲ್ಲ ಅವರು ಮ್ಯಾಂಡೇಟ್ ಇಟ್ಕೊಂಡು ಬರ್ತಾರೆ. ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅಲ್ಲಿ ಮೇಟಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಟಿಕೆಟು, ಇಲ್ಲಿ ಶಾಮನೂರು ಕುಟುಂಬಕ್ಕೆ ಇಲ್ಲ, ಯಾಕೆ ಇಷ್ಟಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೀವಿ. ಅಲ್ಲಿ ಯಾರು ಗೆದ್ದೀತಾರೆ ಅಂಥೇಳಿ ನಮಗೆ ನಮ್ಮ ಕಾರ್ಯಕರ್ತರಿಂದ ವರದಿಗಳಿರುತ್ತೆ, ಅಥವಾ ಯಾರು ಕಂಫರ್ಟಬಲ್ ಆಗಿದ್ದಾರೆ ಚುನಾವಣೆಗೆ ಅದೆಲ್ಲ ನೋಡ್ಕೊಂಡು ಕೊಡ್ತಾರೆ. ಸರ್, ಈಗ ಡಿನ್ನರ್ ಮೀಟಿಂಗ್ಗಳು ಕೂಡ ಆಗಿದ್ದಾವೆ. CM ಜೊತೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs ಮತ್ತು ಥರ್ಡ್ ಟೈಮ್, ಫೋರ್ತ್ ಟೈಮ್ MLAs ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾನು ನಿನ್ನೆ ಹೇಳಿದ್ದೀನಲ್ಲ, ಅದರಲ್ಲಿ ಆ ರೀತಿ ಆಕಾಂಕ್ಷಿಗಳಿರೋದು ಸ್ವಾಭಾವಿಕ. ಮತ್ತು ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ 2 ಸಾರಿ ಗೆದ್ದಿದ್ದೀವಿ, 3 ಸಾರಿ ಗೆದ್ದಿದ್ದೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ಅವರು ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು, ಈ ರೀತಿಯಾದ ಸಮಸ್ಯೆಗಳನ್ನು ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಬೇಗ ಬಗೆಹರಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಬಹುಶಃ ಹೈಕಮಾಂಡ್ ಗಮನಿಸುತ್ತೆ, ಅವ್ರ ಹೇಳಿಕೆಯನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಗಮನಿಸಿ ಅದಕ್ಕೆ ತಕ್ಕನಾಗೆ ಆ್ಯಕ್ಟ್ ಮಾಡ್ತಾರೆ. ಸರ್, ಈಗ ತಾವೇನಾದ್ರು ದೆಹಲಿಗೆ ಹೋಗ್ತೀರಾ ಸರ್? ಎಲ್ಲ MLAಗಳು ಹೋಗ್ತೀವಿ ಅಂತ ಹೇಳಿದ್ದಾರೆ ದೆಹಲಿಗೆ. ಸೊ ತಾವೇನಾದರೂ ಹೋಗ್ತೀರಾ? ನನಗೆ ಯಾವಾಗ ಬೇಕು ಅಂತ ಅನಿಸುತ್ತೆ ಹೋಗ್ತೀನಿ.